ಹಾಯ್ ಎಲ್ರಿಗೂ ನಮಸ್ತೆ. ನಾನೇ ನಿಮ್ಮ ವಿಷ್ಣು ಮಾತಾಡ್ತಿದ್ದೀನಿ. ನಾನು ಚೆನ್ನಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬ್ತೀನಿ. ಚಾನಲ್ಗೆ ಯಾರಾದರೂ ಹೊಸ್ದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಆಲ್ ಹಾಕೊಳ್ಳಿ. ಆವಾಗಲೇ ಯಾವುದೇ ವೀಡಿಯೋ ಪೋಸ್ಟ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಆಗೋದು ಬರೋದು. ಆ್ಯಕ್ಚುಲಿ ನಾವು ಬಂದು ಆನೆಕಲ್ಲು ಹೋಗ್ತಾ ಇದ್ದೀವಿ. ಆನೆಕಲ್ಲು ಏನಕ್ಕೆ ಅಂದರೆ ಫ್ರೆಂಡ್ಸ್ ಇನ್ವೈಟ್ ಮಾಡಿದರು. ಇನ್ವೈಟ್ ಅಂದರೆ ಫಂಕ್ಷನ್ ಅಂತ ಕೇಳಿದ್ರೆ ಇಲ್ಲ, ಫಂಕ್ಷನ್ ಏನು ಅಲ್ಲ, ಸುಮ್ಮನೆ ಹೋಗ್ತಾ ಇದ್ದೀವಿ. ಬಂದು ಹಿಂಗೆ ಮಾಡ್ಕೊಂಡು ತಿನ್ಕೊಂಡು ಎಲ್ಲಾದರೂ ಬರೋಣ ಅಂತ. ಅದಕ್ಕೊಂದು ಸ್ಪಾಟ್ ನೋಡಿದ್ದಾರೆ ಅವರು, ಆನೆಕಲ್ಲಲ್ಲಿ ಇರೋದು ಸ್ಪಾಟು. ನನಗೂ ಗೊತ್ತಿಲ್ಲ ಎಲ್ಲಿ ಅಂತೆಲ್ಲ, ನಾನು ಫಸ್ಟ್ ಟೈಮ್ ಹೋಗ್ತಾ ಇರ್ತದ್ದು. ಒಂದು ಲೊಕೇಶನ್ ಹಾಕಿದ್ದಾರೆ, ಫ್ರೆಂಡ್ ಮನೆ ಹತ್ರ ಎಲ್ಲರೂ ಇರ್ತಾರೆ. ಆ್ಯಕ್ಚುಲಿ ನೆನ್ನೆ ಫೆಬ್ರವರಿ 28 ಅಲ್ವಾ, 28ನೇ ತಾರೀಕು ಬಂದು ನಂದು ರಿಸೈನ್ ಲಾಸ್ಟು, ಅಂದರೆ ರಿಸೈನ್ ಕೊಟ್ಟಿದ್ದು 1 ತಿಂಗಳ ಹಿಂದೆನೇ ರಿಸೈನ್ ಕೊಟ್ಟಿದ್ದೆ, ಬಿಡ್ತೀನಿ ಅಂದ್ಬಿಟ್ಟು, ಕೆಲಸ ಬಿಡ್ತೀನಿ ಅಂದ್ಬಿಟ್ಟು. ಮತ್ತು ನೆನ್ನೆ ಒಂದು ಲಾಸ್ಟ್ ಡೇಟ್ ಆಯಿತು. ಏನು ವಿಷ್ಣು ಕೆಲಸ ಅಂತೆಲ್ಲ ಹೇಳ್ತೀನಿ ಅಂತೇಳಿ ನಿಮ್ಗೆ ಇನ್ಸ್ಟಾಗ್ರಾಮಲ್ಲಿ ಶಾರ್ಟ್ ವೀಡಿಯೋ ಹಾಕಿದ್ದೆ ನಾನು, ಅದ್ರಲ್ಲಿ ಫುಲ್ ಎಕ್ಸ್ಪ್ಲೈನ್ ಮಾಡಿದ್ದೆ. ಆ ಶಾರ್ಟ್ ವೀಡಿಯೋ ನೋಡಿದರೆ ನಿಮಗೆ ಗೊತ್ತಾಗ್ತಿತ್ತು. ಇನ್ಸ್ಟಾಗ್ರಾಮು ನಾನು ಬಂದು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ ನೋಡಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡಿ ನೋಡ್ಬೋದು. ವೀಡಿಯೋನ ನೋಡಿದರೆ ನಿಮಗೆ ಗೊತ್ತಾಗ್ತಿತ್ತು. ಅದೆಲ್ಲ ಬಂದು ರಿಸೈನ್ ಕೊಟ್ಟು ನೆನ್ನೆ ಕ್ಲಾಸ್ ಆಯಿತು. ಇನ್ನು ಮುಂದೆ ಏನು ಹೆಂಗೆ ಕತೆ ಅಂತೆಲ್ಲ ನನಗೂ ಗೊತ್ತಿಲ್ಲ. ಆ್ಯಕ್ಚುಲಿ ನಮ್ಮ ಹತ್ರ ಅಂತ ಒಂದು ಕೆಲಸ ಇರಬೇಕು. ಕೆಲಸ ಇರಬೇಕು ಅಂದರೆ ಏನಾದ್ರು ಒಂದು ಮಾಡ್ತಾ ಇರಬೇಕು. ಯಾಕಂತ ಹೇಳಿದ್ರೆ ಇಷ್ಟು ದೊಡ್ಡವರಾಗಿದ್ದೀವಿ ಅಂದರೆ ಕೇಳೋಕೆ ಒಂಥರ ಅದು ಅನಿಸುತ್ತೆ. ಅವಾಗ ನೀವು ಅನ್ಕೊಬೋದು, ಇವಾಗೇನು ವಿಷ್ಣು ಇವಾಗ ದೊಡ್ಡವನಾಗಿದ್ದ ತಕ್ಷಣ ನೀನು ಕೇಳೋಕೆ ಒಂಥರನ, ಹಂಗಾರೆ ಚಿಕ್ಕ ವಯಸ್ಸಲ್ಲೆಲ್ಲ ನೀನು ಕೇಳ್ತಿರ್ಲಿಲ್ವ ಹಂಗೆ ಅಂತೆಲ್ಲ. ಅದು ಕರೆಕ್ಟೇ, ಚಿಕ್ಕ ವಯಸ್ಸಲ್ಲಿ ನಾವೇ ಕೇಳ್ತಿದ್ವಿ, ಇವಾಗಲೂ ಅಷ್ಟೇ ಕೇಳಿದ್ರೆ ಕೊಡ್ತಾರೆ. ಆದರೂ ಕೇಳೋಕೆ ನಮ್ಗೊಂಥರ ಹೆಂಗೆ ಅವ್ರನ್ನ ಕಷ್ಟಪಡಿಸೋದು ಒಂಥರ ಆ ಥರ. ಅದು ಎಲ್ಲರೂ ಒಂದೇ ಥರ ಇರಲ್ಲ, ನನ್ನದೇ ಒಂಥರ ಡಿಫ್ರೆನ್ಸ್ ಕ್ಯಾರೆಕ್ಟರ್ ನಂದು. ಆ ಥರ ನನಗೊಂಥರ ಕೇಳೋಕ್ಕೆ, ಮನೆಯವ್ರನ್ನ ಅವ್ರು ಕಷ್ಟಪಟ್ಟು ನಮ್ಮನ್ನ ಇದು ಮಾಡೋದು ಅಂತ ಹೇಳಿದ್ರೆ ನನಗೊಂಥರ ಅನಿಸುತ್ತೆ. ಅದಕ್ಕೋಸ್ಕರ ಮತ್ತು ಇವಾಗ ಒಂದು ಕೆಲಸ ಅಂತ ಇದ್ದರೆ ನೋಡಿ, ನಿಮ್ಮ ಹತ್ರ ಅಮೌಂಟ್ ಇದೆಯಾ, ನೀವು ಹೋಗ್ಬೋದು ಮನೆ ಹತ್ರ ಪರ್ಮಿಷನ್ ಕೇಳ್ಕೊಂಡು ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬೋದು. ಅವ್ರಿಗೂ ತೊಂದರೆ ಇರೋಲ್ಲ, ಇಲ್ಲಾಂದರೆ ಅವ್ರಿಗೂ ತೊಂದರೆ. ಆಯಿತು, ಇನ್ನು ಕೆಲಸ ಮುಗೀತು, ಇನ್ನೇನು ಮಾಡ್ತೀನೋ ಗೊತ್ತಿಲ್ಲ ಬರೋ ತಿಂಗಳಿಂದ. ನೋಡೋಣ, ಒಂದು ಹೋದರೆ ಒಂದು ಕಳ್ಕೊಂಡ್ರೆ ಒಂದು ಬೆಸ್ಟಾಗಿ ಒಂದು ಸಿಗುತ್ತೆ ಅಂತಾರಲ್ಲ, ಆ ಥರ ಸಿಗುತ್ತೆ, ಏನಾದರೂ ಸಿಗುತ್ತೆ. ಡೋಂಟ್ ವರಿ ಅದಕ್ಕೆಲ್ಲ. ಒಟ್ನಲ್ಲಿ ಲೈಫಲ್ಲೊಂದು ಸೆಟ್ಲ್ ಆಗಬೇಕು. ಎಲ್ಲರೂ ಅಂದ್ಕೊಂಡಿರ್ತೀರ ಮತ್ತೇನು ಕೃಷ್ಣ ಈ ಕ್ಯಾಮ್ರಾ ಎಲ್ಲ ತೊಗೊಂಡೆ ಆ ಥರ ಈ ಥರ ಎಲ್ಲ ಅಂತ ಅಂದ್ಕೊಂಡಿರ್ತೀರ. ನಾನು ಕ್ಯಾಮ್ರಾ ಸುಮ್ಮನೆ ಎಲ್ಲ ತೊಗೊಂಡಿಲ್ಲ, ಸುಮ್ಮನೆ ರೀಲ್ಸ್ ತೆಗೆದು ಅಪ್ಲೋಡ್ ಮಾಡೋಕ್ಕೆಲ್ಲ ನಾನು ತೊಗೊಂಡಿಲ್ಲ. ನಾನು ಏನಾದರೂ ಮಾಡಿ ವೀಡಿಯೋಸ್ ಮಾಡಿ ಯೂಟ್ಯೂಬಲ್ಲಿ ಹಾಕಿ ನಾನು ಸ್ವಲ್ಪ ಸಬ್ಸ್ಕ್ರೈಬರ್ಸ್ನೆಲ್ಲ ಗೈನ್ ಮಾಡಿಕೊಂಡು ಏನಾದ್ರು ಒಂದು ಸಾಧನೆ ಮಾಡಬೇಕಲ್ಲ ಅಂತಲೇ ನಾನು ತೊಗೊಂಡಿದ್ದು, ಸುಮ್ಮನೆಲ್ಲ ತೊಗೊಂಡಿಲ್ಲ. ಅದು ಈ ಕ್ಯಾಮ್ರಾ ತೊಗೋಬೇಕಾದ್ರೆ ಒಂದು ಸಲ ಅಲ್ಲ, 2 ಸಲ ಅಲ್ಲ, 10 ಸಲ ಯೋಚನೆ ಮಾಡಿದೆ ನಾನು. ಯಾವ ಕ್ಯಾಮ್ರಾ ತೊಗೊಂಡ್ರೆ ಯಾವ ಥರ ಯೂಸ್ ಆಗುತ್ತೆ ನನಗೆ, ಏನೇನು ಕತೆ ಅಂತ. ನಾನು ಆ್ಯಕ್ಚುಲಿ ಇಲ್ಲಾಂದರೆ ಗೋಪ್ರೋ ಅಂದರೆ DJI Action 4 ಅಂತ ಇತ್ತು, ಆ ಥರ ಗೋಪ್ರೋ ಸೆಟಪಲ್ಲಿ ತೊಗೋತಿದ್ದೆ. ಮತ್ತೆ ಯೋಚನೆ ಮಾಡಿದೆ, ಗೋಪ್ರೋ ತೊಗೊಂಡ್ರೆ ಬರೀ ವೀಡಿಯೋ ಮಾತ್ರ ಮಾಡೋಕ್ಕಾಗೋದು ನನಗೆ. ಏನಂದರೆ ಈ ಫ್ರಂಟ್ ಆ್ಯಂಗಲ್ ಬರುತ್ತಲ್ಲ, ಈ ಆ್ಯಂಗಲ್ ಮಾತ್ರ ನನಗೆ ತೊಗೊಳಕ್ಕಾಗೋದು, ಬೇರೆ ಯಾವುದು ಯೂಸ್ ಆಗೋಲ್ಲ. ಒಂದು ಕಡೆ ಇನ್ನೊಂದು ಹೆದರಿಕೆ ಬೇರೆ, ಎಲ್ಲಾದರೂ ನಾವು ಈ ಥರ ಎಲ್ಲ ಇನ್ವೆಸ್ಟ್ ಮಾಡ್ತೀವಿ, ಆಮೇಲೆ ನಮಗೆ ಸಪೋರ್ಟ್ ಸಿಗಲಿಲ್ಲ ಅಂದರೆ ಏನು ಮಾಡೋದು ಅಂತ ಒಂದು ಯೋಚನೆ ಬೇರೆ. ಸಪೋರ್ಟ್ ಸಿಗದೆ ಸುಮ್ಮನೆ ಇನ್ವೆಸ್ಟ್ ಮಾಡೋದ್ಮೇಲೆ ನಾವು ಅಚೀವ್ ಮಾಡೋಕ್ಕಾಗಿಲ್ಲ, ನಾವು ಅದನ್ನು ಅರ್ಧಕ್ಕೆ ಸ್ಟಾಪ್ ಮಾಡಿಬಿಟ್ರೆ ಇನ್ನೊಂದು ಆ ಥರ ಎಲ್ಲ ಯೋಚನೆ ಮಾಡಿದೆ, ಏನು ಮಾಡೋದು ಅಂತ ಯೋಚನೆ ಮಾಡಿದೆ. ಮತ್ತೆ ಒಂದು ಡಿಸಿಷನ್ ತೊಗೊಂಡೆ, ಸರಿ ಹೆಂಗೂ ತೊಗೋತಿದ್ದೀವಿ, Insta360 ತೊಗೊಂಬಿಡೋಣ. ಆವಾಗ ಒಂದು ಕಡೆ ಮೋಟೋ ವ್ಲಾಗು ಆಯಿತು, ಅದಲ್ಲ ಅಂತ ಹೇಳಿದ್ರೆ ಮಲ್ಟಿಪರ್ಪಸ್ ಯೂಸ್ಗೂ ಆಯಿತು. ಯಾಕಂತೇಳಿದ್ರೆ ಇವಾಗ ಸರಿ ಮೋಟೋ ವ್ಲಾಗ್ ಮಾಡಿ ನಾನು ಏನೋ ಅಚೀವ್ ಮಾಡೋಕ್ಕಾಗದೆ, ನಾನು ಅದನ್ನು ಅರ್ಧದಲ್ಲೇ ಡ್ರಾಪ್ ಮಾಡ್ತೀನಿ ಅಂದ್ಕೊಳ್ಳಿ, ನಾವು ಮಾಡೋದಿಲ್ಲ, ಆ ಅರ್ಧದಲ್ಲೇ ಡ್ರಾಪ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಡ್ರಾಪ್ ಮಾಡಿದ್ರೂ ಅದು ಬೇರೆ ಯೂಸ್ಗೆ ಆಗುತ್ತೆ. ಯಾಕಂತೇಳಿದ್ರೆ ಇವಾಗ ನಾನು Insta360 ಯಾವ ಆ್ಯಂಗಲ್ ಬೇಕಾದ್ರೆ ತೊಗೋಬೋದು. ಇವಾಗ ಫ್ರಂಟ್ ಆ್ಯಂಗಲ್ ತೊಗೋಬೋದು, ಬ್ಯಾಕ್ ಆ್ಯಂಗಲ್ ಯಾವುದೇ ಬೇಕಾದ್ರೆ ಆ್ಯಂಗಲ್ ತೊಗೋಬೋದು. ಒಂದು ಸೈಡ್ ಇಟ್ಕೊಂಡ್ರೆ ಸಾಕು, ಎಲ್ಲಿ ಬೇಕಾದ್ರೆ ಯೂಸ್ ಆಗುತ್ತೆ ಅದು. ಅದಕ್ಕೋಸ್ಕರ ನಾನು ಅದನ್ನೆಲ್ಲ ಯೋಚನೆ ಮಾಡಿದೆ. ಆಮೇಲೆ ಇವಾಗ ಸುಮ್ಮನೆ ಒಂದು ಎಲ್ಲಿಗಾದ್ರೂ ಔಟಿಂಗ್ ಹೋಗ್ತೀರಾ, ಫ್ಯಾಮಿಲಿ ಜೊತೆ ಹೋಗ್ತೀರಾ, ಅಲ್ಲೂ ಆಗುತ್ತೆ, ಎಲ್ಲೇ ಬೇಕಾದ್ರೂ ಆಗುತ್ತೆ. ಅದೇ ನೀವು ಗೋಪುರ ಇಟ್ಕೊಂಡ್ರೆ ಆಗಲ್ಲ ಅಂತ ನಾನು ಹೇಳ್ತಿಲ್ಲ, ಗೋಪುರ ಇಟ್ಕೊಂಡ್ರು ಆಗುತ್ತೆ. ಅಂದರೆ ಏನಂದರೆ ಒಂದೇ ಆ್ಯಂಗಲಲ್ಲಿ ಆಗುತ್ತೆ ನಿಮಗೆ. ಅದಕ್ಕಿಂತ ಗೋಪುರ ತೊಗೊಳ್ಳೋ ಬದಲು ನಾನು ನಾರ್ಮಲಾಗಿ ಒಂದು ಒಳ್ಳೆ ಬೆಸ್ಟ್ ಕ್ವಾಲಿಟಿ ಇರೋ ಮೊಬೈಲ್ ತೊಗೊಂಡು ನಾನು ಸೆಟಪ್ ಮಾಡ್ಕೊಬೋದಿತ್ತು. ಆ ಥರ ಎಲ್ಲ ಯೋಚನೆ ಮಾಡಿದೆ ನಾನು. ಯೋಚನೆ ಮಾಡಿ ಮತ್ತೆ ಬಡ್ಜೆಟು ಮತ್ತು ನನ್ನ ಬ್ಯಾಟ್ರಿ ಪಿಕಪ್ಪು ಅದು ಇದೆಲ್ಲ ನೋಡಿ, ಸರಿ ಬಿಡು ಹೋಗಲಿ ಅಂದ್ಬಿಟ್ಟು X5 ಅಂತ ಲೇಟೆಸ್ಟ್ ಮಾಡಲ್ನೇ ತೊಗೊಂಬಿಟ್ಟೆ ನಾನು. ತೊಗೋತಿದ್ದೀವಿ, ಮತ್ತೆ ನಾವು ಆಮೇಲೆ ರಿಗ್ರೆಟ್ ಮಾಡ್ಬಾರ್ದು. ಇವಾಗ ನಮ್ಮ ಮೋಟೋ ವ್ಲಾಗಿಂಗೆ ನಾನು ನಿಲ್ಲಿಸ್ಬಿಟ್ರು, ಇವಾಗ ನನಗೆ ಸಬ್ಸ್ಕ್ರೈಬರ್ಸ್ ಇಲ್ಲ, ನನಗೆ ಸಪೋರ್ಟ್ ಸಿಗ್ತಿಲ್ಲ ಅಂತೇಳಿ ನಾನು ನಿಲ್ಲಿಸಿ ಯೂಟ್ಯೂಬ್ನೇ ನಾನು ನಿಲ್ಲಿಸಿದ್ರು, ಸ್ಟಾಪ್ ಮಾಡಿದ್ರು, ನನಗೆ Insta360 ಬೇರೆ ಯಾವ್ದಾದ್ರು ಮಲ್ಟಿಪಲ್ ಯೂಸ್ ಆಗುತ್ತೆ. ಎಡಿಟ್ ಮಾಡೋಕ್ಕೆ ಮಾತ್ರ ಸ್ವಲ್ಪ
ಆ ಕಡೆ ಈ ಕಡೆ ಸ್ವಲ್ಪ ಟೈಮ್ ಎಲ್ಲ ಸ್ಪೆಂಡ್ ಮಾಡಬೇಕು ಇದಕ್ಕೆ. ಆ್ಯಕ್ಚುಲಿ ಇವಾಗ ಒಂದು ಎಡಿಟ್ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಇದರಲ್ಲೇ ಕರೆಕ್ಟಾಗಿ ಎಡಿಟ್ ಮಾಡ್ಬೋದು. ನನ್ನ ಹತ್ರ ಲ್ಯಾಪ್ಟಾಪ್ ಇಲ್ಲಲ್ಲ, ಅದರಿಂದ ಸ್ವಲ್ಪ ರಿಸ್ಕ್. ಅದು ಲ್ಯಾಪ್ಟಾಪ್ ಇದ್ದಿದ್ದು ನಾನು ಏನು ಮಾಡ್ತಿದ್ದೆ, ಡೈರೆಕ್ಟಾಗಿ Insta360 ಫುಲ್ ವೀಡಿಯೋನು ಎಡಿಟ್ ಮಾಡಿ, ಅಂದರೆ ಯೂಟ್ಯೂಬ್ಗೆ ಏನು ವ್ಲಾಗ್ ಬೇಕೋ ಅದನ್ನು ಫುಲ್ ವೀಡಿಯೋನು ಎಡಿಟ್ ಮಾಡಿ ನಾನು ಎಕ್ಸ್ಪೋರ್ಟ್ ಮಾಡ್ಬೋಯ್ತು. ಅವಾಗ ನನಗೆ ಇನ್ನೂ ಈಸಿ ಆಗ್ತಿತ್ತು. ಇವಾಗ ನಾನು ಮೊಬೈಲಲ್ಲಿ ವೀಡಿಯೋ ಎಡಿಟ್ ಮಾಡೋದ್ರಿಂದ ಇವಾಗ ಏನಾಗ್ತಿದೆ ಅಂತ ಹೇಳಿದ್ರೆ, ನಾನು Insta360 ಯಾವ್ಯಾವ ಕ್ಲಿಪ್ಸ್ನೆಲ್ಲ ಬೇಕೋ ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ನಾನು ಮತ್ತು ಸಬ್ಜೆಕ್ಟ್ ನನಗೆ ಯಾವ್ದು ಬೇಕೋ ಅದನ್ನ ನಾನು ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಅಲ್ಲಿ ಎಕ್ಸ್ಪೋರ್ಟ್ ಮಾಡಿಕೊಂಡು ಅಲ್ಲಿಂದ ನಾನು ಕ್ಯಾಪ್ಕಟ್ಟಿಗೆ ಬಂದು ಕ್ಯಾಪ್ಕಟ್ಟಲ್ಲಿ ನಾನು ಎಡಿಟ್ ಮಾಡಿ ನಾನು ಹಾಕ್ತಿರೋದು. ಆ ಥರ ಒಂದು ಪ್ರೊಸೆಸ್ ನಂದು. ಆ್ಯಕ್ಚುಲಿ ಮೊಬೈಲ್ ಯೂಸ್ ಮಾಡ್ತಿರೋದಲ್ಲ, ಅದಕ್ಕೋಸ್ಕರ ಆ್ಯಂಡ್ರಾಯ್ಡ್ ಮೊಬೈಲೇ ನಾನು ಯೂಸ್ ಮಾಡ್ತಿರೋದು, ಅದಕ್ಕೋಸ್ಕರ. ಅದೇ ಲ್ಯಾಪ್ಟಾಪ್ ಇದ್ದೀನಿ, ನಾನು ಡೈರೆಕ್ಟ್ ಅಲ್ಲೇ ಏನೇನು ಬೇಕು ಎಲ್ಲನೂ ಮಾಡಿ ಮುಗಿಸಿ ಇದು ಮಾಡ್ತಿದ್ದೆ. ಒಂದು ಸಪೋರ್ಟ್ ಸಿಗೋ ಗಂಟ ಆ್ಯಕ್ಚುಲಿ ಯೋಚನೆ ಮಾಡಿದ್ದೆ. ಒಂದು ಮಾರ್ಚ್ ಅಂದರೆ ಮಾರ್ಚ್ ಎಂಡಷ್ಟೊಳಗೆ, ಮಾರ್ಚ್ ಎಂಡಷ್ಟೊಳಗೆ ನನಗೊಂದು ಇಷ್ಟು ಫಾಲೋವರ್ಸ್, ಇಷ್ಟು ಸಬ್ಸ್ಕ್ರೈಬರ್ಸ್ ಅಂತೆಲ್ಲ ಆದರೆ ನಾನು ಏನೋ ಒಂದು ಗಿವ್ ಅವೇ ಮಾಡೋ ಅಂತ ಅಂದ್ಕೊಂಡಿದ್ದೆ. ಆಗಲ್ಲ ಅನ್ಕೋತೀನಿ ನಾನು. ಆ್ಯಕ್ಚುಲಿ ಗಿವ್ ಅವೇ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಒಂದು ಮಾರ್ಚ್ ಇಷ್ಟರೊಳಗೆ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ, ಒಂದು 3000 ಸಬ್ಸ್ಕ್ರೈಬರ್ಸೋ ಇಲ್ಲ 3000, ಇಲ್ಲ ಇನ್ಸ್ಟಾಗ್ರಾಮಲ್ಲಾದರೂ ಅಷ್ಟೇ ಒಂದು 3000 ಫಾಲೋವರ್ಸು ಆದರೆ ನಾನು ಒಂದು ಗಿವ್ ಅವೇ ಮಾರ್ಚ್ ಎಂಡಲ್ಲಿ ಒಂದು ಗಿವ್ ಅವೇ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇದ್ರೆ ಮಾಡ್ತಿದ್ದೆ ನಾನು, ಆಗಿಲ್ಲ, ನಾನು ಬಿಟ್ಬಿಟ್ಟೆ. A few moments later. ನೋಡಿ ಕಾಣಿಸ್ತಿದೆಲ್ಲ ನೋಡಿ, ಇದೆ ತೋಟ ಅಲ್ಲ, ಇದೇನು ಬರೋ ಇದು ಕಾಡು. ನಾವು ಚಿಕನ್ ತೊಗೊಂಡಿದ್ವಿ, ಚಿಕನ್ನು ಮತ್ತು ಗೀ ರೈಸ್ ಮಾಡ್ಕೊಂಡು ಚಿಕನ್ ಏನಾದ್ರು ಫ್ರೈನೋ ಗ್ರೀನ್ ಏನೋ ಮಾಡ್ಕೊಂಡು ಹೋಗೋಣ ಅಂತ. ನೋಡೋಣ, ಸಕ್ಕತ್ತಾಗಿರುತ್ತೆ. ಜಾಗನೂ ಚೆನ್ನಾಗಿದೆ. ಆ್ಯಕ್ಚುಲಿ ಅಲ್ಲಿ ಕೂತ್ಕೊಂಡಿದ್ರಲ್ಲ ಅವರು ನಾನು ಕೂದಲು ಬಿಟ್ಟಿರೋದು ಮತ್ತು ಈ ಸ್ಟಿಕ್ನ ಹಿಂಗೆ ಹಿಡ್ಕೊಂಬರ್ತಿದ್ನಲ್ಲ, ಅದನ್ನು ನೋಡ್ಬಿಟ್ಟು ಅವರು ಆ ವಿಡಿಯೋನ ಅಂತ ಕೇಳ್ತಿದ್ದಾರೆ. ಹಂಗೆ ಕೇಳಿದ್ರಂತೆ, ಆ ವಿಡಿಯೋನ ಅಂತ ಕೇಳಿದ್ರಂತೆ. ಅಷ್ಟೇ, ಬೆಂಕಿ ಹಾಕಾಯ್ತು. ಬ್ರೋ ಇಡು ಬ್ರೋ, ಏನಾದ್ರು ಒಂದು ಪಾತ್ರನ ಯಾವ್ದಾದ್ರು ತೊಳೆಯ ಕೊಡು ಅಲ್ಲಿ ಯಾರ್ಕಾರು. ಮೆಣಸಿನ್ಕಾಯಿ ಇದೆಲ್ಲ ಟೊಮೆಟೊ ಕಟ್ ಮಾಡ್ರಿ, ಟೊಮೆಟೊ ಕಟ್ ಮಾಡಿ ಕೊಡು. ನಾನೇ ಕಟ್ ಮಾಡ್ತೀನಿ. ಮೆಣಸಿನ್ಕಾಯಿ ಇದೆಯಾ? ಪರವಾಗಿಲ್ಲ, ಅಪ್ಲೋಡ್ ಮಾಡೋದು. Few inches later. ಏನು ಕುಕಿಂಗ್ ಎಲ್ಲ ಆಯಿತು. ಇವಾಗ ರೈಸೂ ಆಯಿತು, ಚಿಕನ್ನು ಆಯಿತು, ತಿಂತಾ ಇದ್ದೀವಿ. ಟೇಸ್ಟ್ ಮಾತ್ರ ಸಖತ್ತಾಗಿದೆ. ತೋರಿಸ್ತೀನಿ ನಾನು ಯಾರು ಮಾಡಿದ್ದು ಅಂತ. ಗ್ರೀನ್ ಕಲರ್ ಇದೆಲ್ಲ ಅವರೇ ಮಾಡಿದ್ದು. ಟೇಸ್ಟ್ ಮಾತ್ರ ಚೆನ್ನಾಗಿದೆ. ಸರಿ, ಇನ್ನು ತಿಂದಾದ್ಮೇಲೆ ಕಂಟಿನ್ಯೂ ಮಾಡ್ತೀನಿ, ಸರಿನಾ? A few moments later. ಅಷ್ಟೇ, ಇವಾಗ ಟ್ರಿಪ್ ಎಲ್ಲ ಮುಗಿಸ್ಕೊ ಟ್ರಿಪ್ ಅಂತೇಳಿ ಅದೇ ಹುಡುಗರು ಕರೆದಿರಲ್ಲ, ಅಲ್ಲೋಗಿ ಊಟ ಎಲ್ಲ ಮಾಡಿ ನೋಡಿದ್ದೀರಾ, ಊಟ ಎಲ್ಲ ಮಾಡಿ ಚಿಕನ್ ಗ್ರೇವಿ ಎಲ್ಲ ಮಾಡ್ಕೊಂಡು ತಿನ್ಕೊಂಡು ಇವಾಗ ರಿಟರ್ನ್ ಮನೆಗೆ ಹೊರಟೋ. ನಾವು ಇನ್ನೇನು ಇಲ್ಲ, ರಿಟರ್ನ್ ಮನೆಗೆ ಹೋಗೋದೆ. ಚೆನ್ನಾಗಿತ್ತು, ಫನ್ ಆಗಿ. ಸಂಡೇ ಒಂಥರ ಫನ್ ಡೇ ಆಗಿ ಹೋಯಿತು. ಆಯಿತು, ಆಲ್ಮೋಸ್ಟ್ ಮನೆಯಿಂದ ಹತ್ರ ತಲುಪೋಕ್ಕಾಯಿತು. ಯಾರಾದರೂ ವೀಡಿಯೋಗೆ ಹೊಸದಾಗಿ ಬಂದಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಆಲಲ್ಲಿ ಹಾಕ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್.